ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಕೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ಇವತ್ತಿನ ಸ್ಪೆಷಲ್ ವಿಡಿಯೋ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಹೌದು, ನಮ್ಮೆಲ್ಲರ ಪ್ರೀತಿಯ ದಾಸ ದರ್ಶನ್ ಅವರ ಇಂಟ್ರೆಸ್ಟಿಂಗ್ ಒಂದು ಸ್ಟೋರಿ ಇದೆ. ಸೊ ಏನಿದು ಸ್ಟೋರಿ ಅಂತ ನಿಮಗೆ ಕೆಲವರಿಗೆ ಗೊತ್ತಾಗಿರ್ಬೋದು, ಕೆಲವರಿಗೆ ಇನ್ನೂ ಗೊತ್ತಿಲ್ಲ. ಯಾಕಂದರೆ ದಾಸ ದರ್ಶನ್ ಅವರ ಹೊಸ ಮೂವಿ ಡೆವಿಲ್ ಇದರ ಅಪ್ಡೇಟ್ಗಳನ್ನು ಎಲ್ಲೋ ಒಂದು ಕಡೆ ಅಂದರೆ ಅಷ್ಟೊಂದು ಪಬ್ಲಿಸಿಟಿ ಇಲ್ಲದೆ ಇವರು ಪಬ್ಲಿಸಿಟಿಯನ್ನು ಕಮ್ಮಿ ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಸೊ ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೇನೆ ಅಂದರೆ ಕೆಲವರಿಗೆ ಒಂದು 100% ಅರ್ಥ ಆಗಿರುತ್ತೆ. ದಾಸ ದರ್ಶನ್ ಅವರ ಲೇಟೆಸ್ಟ್ ಪೋಸ್ಟರ್ ಒಂದು ಬಂದಿದೆ, ಕನ್ವರ್ಲಾಲ್ ಲುಕ್ಕಲ್ಲಿ. ಸೊ ರೆಬೆಲ್ ಸ್ಟಾರ್, ದಿವಂಗತ ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಅಂಥ ಮೂವಿಯನ್ನು ಕನ್ವರ್ಲಾಲ್ ಒಂದು ತುಂಬ ಫೇಮಸ್ ಆಗಿತ್ತು. ಇದನ್ನು ಫಸ್ಟು ಕಿಚ್ಚ ಸುದೀಪ್ ಅವರು ಮಾಡ್ತಾರೆ ಅಂತ ಒಂದು ಬಸ್ ಇತ್ತು. ಆಮೇಲೆ ಆ ಮೂವಿ ಕಾರಣಾಂತರಗಳಿಂದ ನಿಂತೋಯ್ತು. ಸೊ ಇವಾಗ ದರ್ಶನ್ ಅವರ ಡೆವಿಲ್ ಮೂವಿಯ ಅಫಿಷಿಯಲ್ ಪೋಸ್ಟರ್, ಅಂದರೆ ಯಾರೋ ಫ್ಯಾನ್ ಕ್ರಿಯೇಟ್ ಮಾಡಿರೋದಲ್ಲ, ಅಫಿಷಿಯಲ್ ಪೋಸ್ಟರು ನಾನು ಇದರಲ್ಲಿ ಈ ವಿಡಿಯೋದಲ್ಲಿ ಹಾಕ್ತೇನೆ, ನೋಡ್ಬೋದು ನೀವು. ಸೂಪರ್ ಅಂದರೆ ಸೂಪರ್ ಆಗಿದೆ. ಸೊ ನನಗೆ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಪ್ರಾಬ್ಲಮ್ ಏನು ಅಂದರೆ, ಇವರು ಅಪ್ಡೇಟ್ಗಳನ್ನು ಕೊಡೋದನ್ನು ಎಲ್ಲೋ ಒಂದು ಕಡೆ ಸ್ವಲ್ಪ ಇದು ಮಾಡ್ತಾರೆ. ಸೊ ದಾಸ ದರ್ಶನ್ ಅಂದ ಕೂಡಲೇ 100% ದರ್ಶನ್ ಅವರ ಸಣ್ಣ ಅಪ್ಡೇಟ್ ಬಂದರೂ ಕೂಡ ಈ ಮೀಡಿಯಾದವರಾಗಿರ್ಬೋದು, ನಮ್ಮಂಥವ್ರು ಆಗಿರ್ಬೋದು ತುಂಬ ಕಾಯ್ತಾ ಇರ್ತೀವಿ. ಸೊ ಅದರಲ್ಲೂ ಒಂದು ಅಪ್ಡೇಟ್ ಬಂದಿದೆ, ಕೆಲವ್ರಿಗಂತೂ ಮಾತ್ರ ಗೊತ್ತಿದೆ. ಇದನ್ನು ಪಬ್ಲಿಸಿಟಿ ಯಾಕೆ ಮಾಡಿಲ್ಲ ಅನ್ನೋದು ಗೊತ್ತಿಲ್ಲ. ಕೆಲವೊಂದು ಯೂಟ್ಯೂಬ್ ಚಾನಲಲ್ಲಿ ಮಾತ್ರ ಕಾಣುವಂಥ ಈ ಕನ್ವರ್ಲಾಲ್ ಲುಕ್ಕು ಹೇಗಿದೆ ಅಂತ ಮಾತಾಡೋಣ. ಸೊ ಫಸ್ಟ್ ಆಫ್ ಆಲು ನನಗೆ ಈ ಒಂದು ಮೂವಿಯಲ್ಲಿ 100/100 ಮಾರ್ಕು ಅಂತಲೇ ಹೇಳ್ಬೋದು. ಯಾಕಂದರೆ ಲಾಸ್ಟ್ ಟೈಮ್ ದಾಸ ದರ್ಶನ್ ಅವರು ಜೈಲಿಗೆ ಹೋಗಿದ್ದರು, ಆಮೇಲೆ ಬಂದಂಥ ಮೂವಿ ಸಾರಥಿ ಬ್ಲಾಕ್ ಬಾಸ್ಟರ್ ಆಗಿತ್ತು. ಸೊ ಇವಾಗ ಒಂದು ಇಂಡಸ್ಟ್ರಿ ಚೇಂಜ್ ಆಗಿದೆ. ಯಾಕಂದರೆ ಕನ್ನಡ ಇಂಡಸ್ಟ್ರಿ ಪಾನ್ ಇಂಡಿಯಾ ಲೆವೆಲಲ್ಲಿ ಸದ್ ಮಾಡ್ತಾ ಇದೆ. ಅಂಥದ್ರಲ್ಲೂ ಕೆಲವೊಂದು ಪ್ರಾಬ್ಲಮ್ಗಳಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಥಿಯೇಟ್ರ್ಗಳು ಸಿಗ್ತಾ ಇಲ್ಲ ಅನ್ನೋದೊಂದು ಪ್ರಾಬ್ಲಮ್ ಆಗಿತ್ತು. ಆಮೇಲೆ ಥಿಯೇಟ್ರ್ಗಳಲ್ಲಿ ನಮ್ಮ ಜನರು ಕನ್ನಡ ಮೂವಿಯನ್ನು ನೋಡೋದಿಲ್ಲ ಅನ್ನೋದು ಒಂದು ಪ್ರಾಬ್ಲಮ್ ಆಗಿತ್ತು. ಸೊ ಅದರ ನಡುವೆ ಕೆಲವೊಂದು ಸ್ಟಾರ್ ಹೀರೋಗಳ ಮೂವಿ ಕಂಟಿನ್ಯೂ ಆಗಿ ಬರ್ತಾ ಇಲ್ಲ ಅನ್ನೋದು ಒಂದು ಕಂಪ್ಲೇಂಟು. ಸೊ ಎಲ್ಲ ಕಂಪ್ಲೇಂಟು ಮೇ ಬಿ ಸತ್ಯನೂ ಆಗಿರ್ಬೋದು. ಯಾಕಂದರೆ ನಾನು ನೋಡಿರುವಂತಹ ಪ್ರಕಾರ 6 ತಿಂಗಳಲ್ಲಿ ಕನ್ನಡ ಮೂವೀಸ್ಗಳು ಯಾವುದೋ ಒಂದು ಹಿಟ್ ಬಂದಿಲ್ಲ. ಸೊ ದಾಸ ದರ್ಶನ್ ಅವರು ಈ ಒಂದು ಚೈನನ್ನು ಬ್ರೇಕ್ ಮಾಡ್ತಾರಾ, ಏನು ಹೇಳ್ತೀರಾ ಗೆಳೆಯರೆ? ಯಾಕಂದರೆ ಡೆವಿಲ್ ಬಗ್ಗೆ ತುಂಬ ಒಂದು ವೆಯ್ಟಿಂಗ್ ಇದೆ. ಅಂದರೆ ತುಂಬ ಜನರು ಕಾಯ್ತಾ ಇದ್ದಾರೆ. ಅಂಥದ್ರಲ್ಲಿ ಒಂದು ಪೋಸ್ಟರ್ ಬಂದಿದೆ. ದಾಸ ಅಭಿಮಾನಿಗಳಿಗೆ ಇದೊಂದು ಹಬ್ಬ ಅಂತಲೇ ಹೇಳ್ಬೋದು. ಇನ್ನು ದರ್ಶನ್ ಹೇಟರ್ಸ್ಗಳಿಗೆ ಇದೊಂದು ಬರ್ನಲ್ ಭಾಗ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿ ದರ್ಶನ್ ಅವರು ಅಷ್ಟು ಚೆನ್ನಾಗಿ ಒಂದು ಆ ಮೂವಿಯ ಪೋಸ್ಟರಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಇದು ಅಫಿಷಿಯಲ್ ಆಗಿ ಆ ಮೂವಿಯಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ದರ್ಶನ್ ಅವರು ಒಂದು ವೇಳೆ ಕನ್ವರ್ಲಾಲ್ ಒಂದು ಲುಕ್ಕಲ್ಲಿ ಕಾಣಿಸ್ಕೊಂಡ್ರೆ 100% ಈ ಮೂವಿ ಅಂತೂ ನನ್ನ ಪ್ರಕಾರ 1000 crore ಕ್ಲಬ್ಬಿಗೆ ಸೇರೋದಂತೂ 100%. ಯಾಕಂದರೆ ಬರಡು ಭೂಮಿಯಲ್ಲಿ ಎಲ್ಲೋ ಒಂದು ಕಡೆ ನೀರು ಸಿಕ್ದಂಗಿದೆ ಇವಾಗ ಈ ಮೂವಿ ಏನಾದರೂ ಬಂದರೆ. 100% ಅಷ್ಟು ಚೆನ್ನಾಗಿ ಒಂದು ಬರ್ಬೋದು ಅಂತ ನನ್ನ ನಂಬಿಕೆ. ಯಾಕಂದರೆ ಸುಮ್ಮನೆ ದರ್ಶನ್ ಅವರು ಒಪ್ಕೊಳ್ಳಲ್ಲ ಯಾವ ಮೂವಿ ಆಗಿರ್ಬೋದು. ಅಂಥದ್ರಲ್ಲಿ ಡೆವಿಲ್ಗೆ ಇಷ್ಟೊಂದು ಟೈಮ್ ತಗೊಂಡಿದ್ದಾರೆ ಅಂದರೆ ಏನೋ ಇದೆ, ಸಮಥಿಂಗ್ ಕುಕ್ಕಿಂಗ್ ಅಂತಲೇ ಹೇಳ್ಬೋದು. ಸೊ ನನ್ನ ಪ್ರಕಾರ ಡೆವಿಲ್ ಮೂವಿ ಬಂದರೆ 100% 1000 crore ಹೋಗುತ್ತೆ ಅಂತ. ಸೊ ನಿಮ್ಮ ಕಮೆಂಟನ್ನು ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಪ್ರಕಾರ ಯಾವ ರೀತಿ ಹೋಗ್ಬೋದು ಡೆವಿಲ್ ಮೂವಿ ಅಂತ. ಸೊ ನೋಡಬೇಕಿದೆ ಇನ್ನು ಏನೇನು ಯಾವ ರೀತಿಯ ಪೋಸ್ಟರ್ಗಳೆಲ್ಲ ಬರುತ್ತೆ ಅಂತ. ಸೊ ಈ ಪೋಸ್ಟರ್ ನೋಡಿ ನಿಮಗೆ ಯಾವ ರೀತಿ ಅನಿಸಿದೆ ಅಂತ
10 ಔಟ್ ಆಫಲ್ಲಿ ನೀವು ಎಷ್ಟು ಮಾರ್ಕ್ ಕೊಡ್ತೀರಾ ಅಂತ ದಯವಿಟ್ಟು ನನ್ನ ಕಮೆಂಟ್ ಮೂಲಕ ತಿಳಿಸಿ. ಸೊ ಇಂಥ ವೀಡಿಯೋಗಳನ್ನು ನಾನು ಮುಂದೆ ಮಾಡ್ತಾ ಇರ್ತೇನೆ, ಮೂವೀಸ್ ಅಪ್ಡೇಟನ್ನು. ಸೊ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಹೇಳ್ತಾ, ಸೊ ಟೇಕ್ ಕೇರ್, ಬಾಯ್ ಬಾಯ್.